ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನ ನಡೆಸಿಕೊಳ್ತಾ ಇದ್ದಾರೆ. ಜುಲೈ 19ರಂದು ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 3 ದಿನ ಮೊದಲೇ ಮೈಸೂರಿಗೆ ಸಿದ್ದರಾಮಯ್ಯ ಹೋಗಿ ಬೀಡುಬಿಡುತ್ತಾರೆ. ತವರು ಜಿಲ್ಲೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು ಮುಖ್ಯಮಂತ್ರಿಗಳು 3 ದಿನ ಮುಂಚಿತವಾಗಿಯೇ ಹೋಗ್ತಾರೆ. 17ನೇ ತಾರೀಕಿಗೆ ಹೋಗ್ತಾರೆ. 19ನೇ ತಾರೀಕು ಸಮಾವೇಶ ಇರುವಂತದ್ದು. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ಇರುತ್ತೆ. ಜುಲೈ 17ರಿಂದ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲೇ ಠಿಕಾಣಿಯನ್ನ ಹೂಡ್ತಾರೆ. 3 ದಿನ ಮುಂಚಿತವಾಗಿ ಮೈಸೂರಿನಲ್ಲಿ ಠಿಕಾಣಿಯನ್ನ ಹೂಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಏನು ಸಮಾವೇಶ ನಡೆಯುತ್ತೆ, ಸಾಧನಾ ಸಮಾವೇಶ, ಅದಕ್ಕೆ ಬೇಕಾಗಿ 3 ದಿನ ಮುಂಚಿತವಾಗಿಯೇ ಮೈಸೂರಿಗೆ ಹೋಗಿ ಠಿಕಾಣಿಯನ್ನ ಹೂಡ್ತಾರೆ ಮುಖ್ಯಮಂತ್ರಿಗಳು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಜುಲೈ 19ರಂದು ಸಾಧನಾ ಸಮಾವೇಶವನ್ನ ಆಯೋಜಿಸಿಕೊಳ್ಳಲಾಗಿದೆ. ಆ ಮೂಲಕ ತವರು ಜಿಲ್ಲೆಯಲ್ಲಿಯೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಚಿವ ಎಚ್.ಸಿ. ಮಹದೇವಪ್ಪ ಅವರಿಗೆ ಆ ಒಂದು ಉಸ್ತುವಾರಿಯನ್ನ ಕೊಟ್ಟಿದ್ದಾರೆ. ಈ ಸಾಧನಾ ಸಮಾವೇಶದ ಉಸ್ತುವಾರಿಯನ್ನ ತಮ್ಮ ಆಪ್ತರಿಗೆ ನೀಡಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಎಚ್.ಸಿ. ಮಹದೇವಪ್ಪನವರ ಉಸ್ತುವಾರಿಯಲ್ಲಿ ಈ ಒಂದು ಸಾಧನಾ ಸಮಾವೇಶ ನಡೆಯುತ್ತೆ. ಈಗಾಗಲೇ ಎಲ್ಲ ಶಾಸಕರಿಗೂ ಹಾಗೆ ಆ ಭಾಗದ ಶಾಸಕರಿಗೆ, ಸಚಿವರಿಗೆ ಎಲ್ಲರಿಗೂ ಕೂಡ ಟಾರ್ಗೆಟ್ ಅನ್ನ ಕೂಡ ನೀಡಿದ್ದಾರೆ ಮುಖ್ಯಮಂತ್ರಿಗಳು. ಪ್ರತಿಯೊಬ್ಬರು ಕೂಡ 6ರಿಂದ 8 ಸಾವಿರ ಜನರನ್ನ ಕಡ್ಡಾಯವಾಗಿ ಕರ್ತರಬೇಕು ಅಂತ ಹೇಳಿ ಟಾಸ್ಕ್ ನೀಡಿದ್ದಾರೆ ಮುಖ್ಯಮಂತ್ರಿಗಳು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಒಂದು ರೀತಿಯಲ್ಲಿ ಇದು ಬಲ ಪ್ರದರ್ಶನ ಅಂತಾನೆ ಹೇಳಲಾಗ್ತಾ ಇದೆ. ಯಾಕೆಂದ್ರೆ 5 ವರ್ಷ ನಾನೇ ಸಿಎಂ ಅಂತ ದೆಹಲಿಯಲ್ಲಿ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಳವನ್ನ ಉರುಳಿಸಿದ್ರು. ಹೈಕಮಾಂಡ್ಗೆ ಟಕ್ಕರನ್ನ ಕೊಟ್ಟಿದ್ರು. ಜೊತೆಯಲ್ಲಿ ರಾಜ್ಯದಲ್ಲಿ ಇರುವಂತಹ ಅವರ ವಿರೋಧಿ ಪಾಳೆಯಕ್ಕೂ ಕೂಡ ಒಂದು ರೀತಿಯಲ್ಲಿ ವಾರ್ನ್ ಮಾಡಿದ್ರು. ತನ್ನನ್ನ ನೀವು ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಈಗ ಮತ್ತೊಮ್ಮೆ ಬಲ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೃಹತ್ ಕಾರ್ಯಕ್ರಮದ ಹಿನ್ನೆಲೆ ಸ್ಥಳ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮೈಸೂರಿನಲ್ಲಿ ಪರಿಶೀಲನೆ ನಡೆಸಲಿದ್ದಾರೆ ಎಚ್.ಸಿ. ಮಹದೇವಪ್ಪ. ಈ ಉಸ್ತುವಾರಿಯನ್ನ ಎಚ್.ಸಿ. ಮಹದೇವಪ್ಪ ಅವರಿಗೆ ನೀಡಿರುವಂತದ್ದು. ಸಹಜವಾಗಿ ಎಚ್.ಸಿ. ಮಹದೇವಪ್ಪ ಅವರಿಗೆ ಉಸ್ತುವಾರಿಯನ್ನ ನೀಡಿದ್ದಾರೆ. ಅವರು ಅಲ್ಲಿನ ಎಲ್ಲ ವ್ಯವಸ್ಥೆಗಳನ್ನ ಪರಿಶೀಲನೆ ಮಾಡಿಕೊಳ್ತಾ ಇದ್ದಾರೆ. ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಯಾವುದೇ ರೀತಿಯ ಕುಂದು ಕೊರತೆಗಳು ಆಗಬಾರದು, ಭದ್ರತೆಯಲ್ಲಿ ಯಾವುದೇ ರೀತಿಯಲ್ಲಿ ಲೋಪ ಆಗಬಾರದು, ಮುಖ್ಯಮಂತ್ರಿಗಳಿಗೆ ಬೇಜಾರು ಆಗಬಾರದು ಅನ್ನುವಂತಹ ದೃಷ್ಟಿಯಲ್ಲಿ ಮತ್ತು ಸಾಕಷ್ಟು ಜನರು, ಮುಖಂಡರು, ನಾಯಕರು, ಸಚಿವರು ಎಲ್ಲರೂ ಭಾಗವಹಿಸಿರ್ತಾರೆ. ಬೇರೆ ಬೇರೆ ಭಾಗದಿಂದ ಸಾವಿರಾರು ಮಂದಿ, ಒಟ್ಟು ಲಕ್ಷ ಜನರನ್ನ ಸೇರಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಆದೇಶವನ್ನ ನೀಡಿದ್ದಾರೆ. ಹಾಗಾಗಿ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಸ್ಥಳ ಪರಿಶೀಲನೆ ಬಳಿಕ ಎಚ್.ಸಿ. ಮಹದೇವಪ್ಪ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು. ಹಾಗಾದ್ರೆ ಸುದ್ದಿಗೋಷ್ಠಿಯಲ್ಲಿ ಏನ್ ಮಾತನಾಡಿದ್ದಾರೆ ಎಚ್.ಸಿ. ಮಹದೇವಪ್ಪ ಅವರು ಒಂದ್ಸಲಿ ಕೇಳಿಸ್ಕೊಳ್ಳೋಣ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಗೆ 3 ದಿನಗಳ ಕಾರ್ಯಕ್ರಮವನ್ನು ಕೊಟ್ಟಿದ್ರು. 3 ದಿನಗಳ ಕಾಲ ಮೈಸೂರಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಇದ್ದಾವೆ, ನೀವು ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ತೀರಿ, ಪ್ರೋಗ್ರಾಮ್ ಮಾಡ್ತಿರೋ ಅಥವಾ ಶಂಕುಸ್ಥಾಪನೆ ಮಾಡ್ತಿರೋ, ಉದ್ಘಾಟನೆ ಮಾಡಬೇಕು, 3 ಡೇಸ್ ಟೈಮ್ ಕೊಡ್ತೀನಿ, ನೀವು ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ ನಮಗೆ ಸಮಯನ ಕೊಟ್ಟಿದ್ದರು. ಜಿಲ್ಲಾಡಳಿತಕ್ಕೆ ಮತ್ತು ನಮಗೆಲ್ಲ ಹೇಳಿ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಶಾಸಕರೆಲ್ಲ ಜಿಲ್ಲಾ ಆಡಳಿತದೊಂದಿಗೆ ಚರ್ಚೆ ಮಾಡಿದಾಗ ಇಲ್ಲಿ ಮೈಸೂರಿಗೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳನ್ನು ಮಂಜೂರು ಮಾಡಿ ಕೆಲವು ಉದ್ಘಾಟನೆ ಆಗಬೇಕು, ಕೆಲವು ಶಂಕುಸ್ಥಾಪನೆ ಆಗಬೇಕು, ಆ ಥರ ಕಾರ್ಯಕ್ರಮಗಳು ಇರೋದನ್ನು ಒಂದು ಪಟ್ಟಿ ಮಾಡಿ ನಮಗೆ ಹೇಳಿದ್ರು. ಆವಾಗ ನಮ್ಗನ್ಸಿದ್ದು ಸುಮ್ಮನೆ ಬಂದು ಹೋಗೋ ಬದಲು ಒಂದು ಕಾರ್ಯಕ್ರಮಗಳನ್ನು ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡಿ ನಾವು ಸರ್ಕಾರ ಏನೇನು ಮಂಜೂರಾತಿ ಕೊಟ್ಟಿದೆ ಅದರ ಪಟ್ಟಿ ಮಾಡಿ ಅದರ ಉದ್ಘಾಟನೆಯನ್ನು, ಶಂಕುಸ್ಥಾಪನೆಯನ್ನು ಇಲ್ಲೇ ಮಾಡೋಣ ಅಂತೇಳಿ ನಾವು ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರು ನಿರ್ಧಾರ ಮಾಡಿದ್ವಿ.
ಪೂರ್ವಭಾವಿ ಸಭೆಗಳ ಚರ್ಚೆ ಮಾಡಿ ಮಾಹಿತಿ ಸಂಗ್ರಹ ಮಾಡಿದ ಮೇಲೆ ಅದಕ್ಕೆ ನಮಗೆ ಸಿಕ್ಕಿದಂಥ ಮಾಹಿತಿ ಅಂತ ಅಂದರೆ ಈಗ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು 502 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಮೈಸೂರು ನಗರಕ್ಕೆ. ಇದರಲ್ಲಿ ವೈಟ್ ಟಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಮೈಸೂರು ಪ್ರತಿನಿಧಿ ಪುಟ್ಟಸ್ವಾಮಿ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಪುಟ್ಟಸ್ವಾಮಿ, ಏನು ಮೈಸೂರಿನಲ್ಲಿ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಬಲ ಪ್ರದರ್ಶನಕ್ಕೆ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಚ್ ಸಿ ಮಹದೇವಪ್ಪನವರು ಒಂದು ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ. ಅವರ ಸಾರಥ್ಯದಲ್ಲೇ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು. ಸ್ಥಳ ಪರಿಶೀಲನೆಯನ್ನ ಮಾಡಿದಂತಹ ಎಚ್ ಸಿ ಮಹದೇವಪ್ಪ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು. ಏನೆಲ್ಲ ಮಾತನಾಡಿದ್ರು, ಏನಿದೆ ಹೆಚ್ಚಿನ ಅಪ್ಡೇಟ್ ಪುಟ್ಟಸ್ವಾಮಿ? ಈ ತಿಂಗಳು 19ನೇ ತಾರೀಕು ನಡೆಯುವಂತಹ ಏನು ಸಾಧನೆ ಸಮಾವೇಶದಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಸೇರುವಂತಹ ಎಲ್ಲ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಮಹದೇವಪ್ಪನವರು ಹೇಳಿರ್ತಕ್ಕಂಥದ್ದು. ಈ ಒಂದು ಸಮಾವೇಶ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ಸಮಾವೇಶ ಅಲ್ಲ, ಸರ್ಕಾರದ ಸಾಧನೆಯ ಸಮಾವೇಶ ಆಗಿರ್ತದೆ. ಸೊ ಆ ಸಮಾವೇಶದಲ್ಲಿ ಯಾವುದೇ ತರದ ಶಕ್ತಿ ಪ್ರದರ್ಶನ ಆಗೋದಿಲ್ಲ. ಸೊ ಸಿದ್ದರಾಮಯ್ಯನವರು ಆಲ್ರೆಡಿ ಒಂದು ಸಲ ಶಕ್ತಿ ಪ್ರದರ್ಶನ ಮಾಡಲಾಗಿದೆ. ಸೊ 138 ಸೀಟ್ಗಳನ್ನ ಪಡ್ಕೊಂಡು ಶಾಸಕರ ಬಹುಮತವನ್ನ ಪಡ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಇನ್ನು ಯಾವುದೇ ರೀತಿಯ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಆಗೋದಿಲ್ಲ. ಸೊ ಇದು ಸಾಧನೆಯ ಸಮಾವೇಶ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಸ್ಪಷ್ಟವಾಗಿರತಕ್ಕಂಥ ಮಾತು. ಸೊ ಮೈಸೂರಿಗೆ 2569 ಕೋಟಿ ರೂಪಾಯಿಗಳ ಏನು ಕಾಮಗಾರಿಯನ್ನ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಸೊ ಮೈಸೂರು ಅವರ ತವರು ಜಿಲ್ಲೆ ಆಗಿರೋದ್ರಿಂದ 2569 ಕೋಟಿಯಲ್ಲಿ ಜಿಲ್ಲೆಯನ್ನ ಅಭಿವೃದ್ಧಿಪಡಿಸೋದಕ್ಕೆ ಎಲ್ಲಾ ತರದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ. ಕೆಲವೊಂದು ಶಂಕುಸ್ಥಾಪನೆಗಳಾಗಬೇಕಾದಂತಹ ಅವಶ್ಯಕತೆ ಇದೆ, ಕೆಲವೊಂದು ಉದ್ಘಾಟನೆಯೂ ಕೂಡ ಆಗ್ಬೇಕಾದಂತಹ ಅವಶ್ಯಕತೆ ಇದೆ. ಹಾಗಾಗಿ 3 ದಿನಗಳ ಪ್ರವಾಸದಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. 3 ದಿನದ ಕಾರ್ಯಕ್ರಮವೂ ಕೂಡ ಇದೆ. ಏನು ಜಿಲ್ಲೆಯನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು, ಅದರ ಜೊತೆಯಲ್ಲಿ 19ನೇ ತಾರೀಕು ಈ ಒಂದು ಸಮಾವೇಶಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ಕೇಂದ್ರದ ಕೆಲವೊಂದು ನಾಯಕರು, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ಸೊ ರಾಜ್ಯ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥವ್ರು ಇರ್ಬೋದು, ಎಲ್ಲರೂ ಕೂಡ ರಾಜ್ಯ ಮತ್ತು ರಾಷ್ಟ್ರದ ಎಲ್ಲಾ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು ಅವರ ಮಾತಾಗಿರ್ತಕ್ಕಂಥದ್ದು. ವಿದ್ಯಾ ಪುಟ್ಟಸ್ವಾಮಿ, ಮುಖ್ಯಮಂತ್ರಿಗಳು ಎಷ್ಟೇ ಹೇಳಿದ್ರು ಕೂಡ ಇದು ಬಲ ಪ್ರದರ್ಶನ ಅಲ್ಲ, ಕೇವಲ ಸಾಧನೆಗಳನ್ನ ಬಿಚ್ಚಿಡ್ತೀವಿ, ಯೋಜನೆಗಳನ್ನ ಉದ್ಘಾಟನೆ ಮಾಡ್ತೀವಿ, 2600 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ರಾಜಕೀಯವನ್ನ ಸೂಕ್ಷ್ಮವಾಗಿ ನೋಡ್ತಾ ಇರುವಂತಹ ಜನಸಾಮಾನ್ಯರಿಗೂ ಕೂಡ ಇದು ಅರ್ಥವಾಗುತ್ತೆ. ಯಾಕೆಂದ್ರೆ ಸಾಧನಾ ಸಮಾವೇಶ ಅವರು ಸಿದ್ದರಾಮೋತ್ಸವ ಯಾವಾಗ ಮಾಡಿದ್ರಲ್ಲ ಆ ಕಾಲದಿಂದಲೂ ಕೂಡ ನೋಡ್ಕೊಂಡು ಬಂದಿರುವಂತವರು. ಹಾಗೆ ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡಿ ಹೇಗೆ ಜನರನ್ನ ಸಂಘಟಿಸಿದ್ರು, ತಮ್ಮ ಪರವಾಗಿ ಹೇಗೆ ಟರ್ನ್ ಆಗುವಂತೆ ಮಾಡಿದ್ರು, ಹೇಗೆ ರಾಜಕೀಯ ದಾಳಗಳನ್ನ ಅವರು ಉರುಳಿಸೋದ್ರಲ್ಲಿ ಚತುರರು ಅನ್ನೋದು ಸಾಮಾನ್ಯವಾಗಿ ನಾಡಿನ ಜನರಿಗೆ ಗೊತ್ತಿದೆ. ಆದ್ರೆ ಈ ಸಂದರ್ಭದಲ್ಲಿ 3 ದಿನ ಮುಂಚಿತವಾಗಿ ಅವರು ಹೋಗಿ ಉಳಿದುಕೊಳ್ಳುವಂತಹ ಸ್ವಾರಸ್ಯ ಆದ್ರೂ ಏನು ಅಂತ ಹೇಳಿ. ಯಾಕೆಂದ್ರೆ 19ನೇ ತಾರೀಕು ಇರುವಂತದ್ದು, ಸಾಕಷ್ಟು ಮುಖ್ಯಮಂತ್ರಿಗಳು ಅಂದ್ಮೇಲೆ ಬೇಕಾದಷ್ಟು ಕೆಲಸ ಕಾರ್ಯಗಳು ಇರುತ್ತೆ. ಆದ್ರೆ ಅವರು 3 ದಿನ ಮುಂಚಿತವಾಗಿ ಅಲ್ಲಿ ಹೋಗಿ ಠಿಕಾಣಿ ಹೂಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇದೇ ಖಂಡಿತವಾಗಿ ಕೂಡ ಏನೇ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ಏನೇ ಕಾರಣಗಳನ್ನ ನೀಡಿದ್ದೆ ಆದ್ರೂ ಕೂಡ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ಮುಖ್ಯಮಂತ್ರಿಯ ಗದ್ದಿಗೆ ಬದಲಾವಣೆ ವಿಚಾರದಲ್ಲಿ ಸೊ ಒಂದು ಕಡೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಲ್ಲಿ ಯಾವುದೇ ರೀತಿಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹೊರತುಪಡಿಸಿದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಸೋನಿಯಾ ಗಾಂಧಿ ಆಗಿರ್ಬೋದು ಅಥವಾ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಭೇಟಿ ಮಾಡೋದಕ್ಕೆ ಅವರಿಗೆ ಕಾಲಾವಕಾಶವನ್ನ ನೀಡದೇ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ನಾನು ರಾಜ್ಯದಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡ್ಬೇಕಾ ಅಥವಾ ನನ್ನ ತವರು ಜಿಲ್ಲೆಯಾದಂತಹ ಮೈಸೂರಿನಲ್ಲೇ ಶಕ್ತಿ ಪ್ರದರ್ಶನ ಮಾಡ್ಬೇಕಾ ಅಂತಕ್ಕಂಥ ವಿಚಾರವಾಗಿ ಈ ಒಂದು ಶಕ್ತಿ ಪ್ರದರ್ಶನ ಅಂತಾನೆ ಹೇಳ್ಬೋದು. ಆದ್ರೆ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು, ಉಸ್ತುವಾರಿ ಸಚಿವರುಗಳು ಹೇಳ್ತಾ ಇರ್ತಕ್ಕಂಥದ್ದು ಇದು ಸಾಧನೆ ಸಮಾವೇಶ, ಶಕ್ತಿ ಪ್ರದರ್ಶನ ಅಲ್ಲ ಅಂತಕ್ಕಂಥದನ್ನ ಸ್ಪಷ್ಟಪಡಿಸಿದ್ರು ಕೂಡ ಮೇಲ್ನೋಟಕ್ಕೆ ನೋಡಿದ್ದೆ. ಆದ್ರೆ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಬಣದವರು ಡಿ ಕೆ ಶಿವಕುಮಾರ್ಗೆ ಸಡ್ಡು ಹೊಡೆಯೋದಿಕ್ಕೆ ಅಥವಾ ಶಕ್ತಿಯನ್ನ ಪ್ರದರ್ಶನ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅಥವಾ ಕೇಂದ್ರದ ನಾಯಕರುಗಳಿಗೆ
ಕೆಲವೊಂದು ಸಂದೇಶಗಳನ್ನ ನೀಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ರಾಜ್ಯದ ರಾಜಕಾರಣ ಚಿತ್ರಣಗಳು ಏನೇ ಇದ್ರೂ ಕೂಡ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಮೈಸೂರಿನಲ್ಲಿ ಇದು 2ನೇ ಅಥವಾ 3ನೇ ಬಾರಿ ತನ್ನ ಶಕ್ತಿ ಪ್ರದರ್ಶನ ಮಾಡಲು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ವಿದ್ಯಾ, ಪುಟ್ಟಸ್ವಾಮಿ, ಇದೀಗ ಏನು 2600 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಮಾಡ್ತೀವಿ ಅಂತ ಇದು ಹೇಳ್ತಾ ಇದ್ದಾರೆ. ಇದು ಕೇವಲ ಗುದ್ದಲಿ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಅಂತಂದ್ರೆ, ಕೇವಲ ಗುದ್ದಲಿ ಪೂಜೆ ಮಟ್ಟಕ್ಕೆ ನಿಂತು ಹೋಗುತ್ತಾ ಅಥವಾ ಈ ಕಾಮಗಾರಿಗಳನ್ನೇನಾದ್ರೂ ಪೂರ್ಣಗೊಳಿಸುವಂತಹ ಯೋಜನೆಗಳೇನಾದ್ರೂ ಅವರ ಬಳಿ ಇದೆಯಾ ಅಂತ ಹೇಳಿ ಯಾಕೆ ಹೇಳ್ತಾ ಇದೀವಿ ಅಂತಂತಂದ್ರೆ, ಈಗಾಗಲೇ ಸಾರಿಗೆ ಇಲಾಖೆಯು ಕೂಡ ಮುಷ್ಕರಕ್ಕೆ ನಿಂತಿರುವಂತದ್ದು, ಕೊಡೋದಕ್ಕೆ ವೇತನ ಕೊಡೋದಕ್ಕೂ ಕೂಡ ಇವ್ರ ಕೈಲಿ ದುಡ್ಡಿಲ್ಲ. ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದ ಮೇಲೆ ಅಷ್ಟೊಂದು ದೊಡ್ಡ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ಮಾಡಿ ಏನು ಪ್ರಯೋಜನ, ಅದು ಕಾರ್ಯಗತ ಆಗಿಲ್ಲ ಅಂತಂದ್ರೆ ಅಂತ ಹೇಳಿ. ಖಂಡಿತವಾಗೂ ವಿದ್ಯಾ, ಕೆಲವೊಂದು ಈಗ 2023ರಿಂದನೂ ಕೂಡ ಏನು ಗುದ್ದಲಿ ಪೂಜೆಗಳು ಆಗಿವೆ, ಕೆಲವೊಂದು ಬೆರಳೆಣಿಕೆಯಷ್ಟು ಮಾತ್ರ ಕಾಮಗಾರಿಗಳು ನಡೀತಾ ಇರ್ತಕ್ಕಂಥದ್ದು. ಸುಮಾರು 70% ಅಂದ್ರೆ 70% ಗುದ್ದಲಿ ಪೂಜೆ ಆಗಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಹಣ ಇಲ್ಲ ಅಂತ ಹೇಳಿ ಕೆಲಸಗಳು ಶುರು ಮಾಡದೇ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಎಲ್ಲಾ ಕಡೆ ಗುದ್ದಲಿ ಪೂಜೆ ಆದ್ರೂ ಕೂಡ ಕಾಮಗಾರಿಗಳು ಶುರು ಆಗದೆ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅದಕ್ಕೆ ದುಡ್ಡೇ ಇಲ್ಲದೆ ಇರತಕ್ಕಂತಹ ಕಾರಣದಿಂದಾಗಿ ಆ ಗುದ್ದಲಿ ಪೂಜೆಗೆ ಉಳ್ಕೊಂಡಿದೆ. ಕೆಲವೊಂದು ಈ ಒಂದು ಸಮಾವೇಶದಲ್ಲಿ 2600 ಕೋಟಿಗೆ ಏನು ಸಾಧನೆ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಸೊ ಅದು ಕೆಲವು 2023 ಮತ್ತು 24ರಲ್ಲಿ ಬಿಡುಗಡೆ ಆಗಿರ್ತಕ್ಕಂತಹ ಮತ್ತು ಕೆಲವೊಂದು ಗುದ್ದಲಿ ಪೂಜೆಗಳು ಹಿಂದೆಯೂ ಕೂಡ ಆಗಿರ್ತಕ್ಕಂತಹ ಕೆಲಸಗಳಾಗಿರೋದ್ರಿಂದ ಸೊ ಆ ಕಾಮಗಾರಿಗಳಿಗೂ ಕೂಡ ಮತ್ತೊಂದು ಬಾರಿ ಗುದ್ದಲಿ ಪೂಜೆ, ಮತ್ತೊಂದು ಬಾರಿ ಶಂಕುಸ್ಥಾಪನೆ ಮಾಡೋದಕ್ಕೆ ಈ ಒಂದು ವೇದಿಕೆಯನ್ನ ಸಜ್ಜು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥದ್ದು ವಿದ್ಯಾ. ಅದರ ಜೊತೆಯಲ್ಲಿ ರಾಜ್ಯದ ಬಜೆಟ್ ಘೋಷಣೆ ಆದಂತಹ ನಂತರ ದಿನಗಳಲ್ಲಿ ಆ ಇಲಾಖೆಗಳಿಗೆ ನೀಡಿರ್ತಕ್ಕಂಥ ಅನುದಾನದಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ಸೊ ಕೆಲವೊಂದು ಸರ್ಕಾರಿ ನೌಕರಿಗಳಿಗೂ ಕೂಡ ವೇತನವನ್ನು ಕೊಡೋದಕ್ಕೆ ಸರ್ಕಾರದಲ್ಲಿ ಹಣ ಇಲ್ವಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದೇನೇ ಇದ್ರೂ ಕೂಡ 2600 ಕೋಟಿಗೆ ಮೈಸೂರು ಜಿಲ್ಲೆಗೆ ನೀಡಿರ್ತಕ್ಕಂಥ ಹಣದಲ್ಲಿ ಗುದ್ದಲಿ ಪೂಜೆ ಉಳಿತದ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗ್ತದೆ ವಿದ್ಯಾ. ಓಕೆ, ಧನ್ಯವಾದಗಳು ಪುಟ್ಟಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.